ನಮಸ್ತೆ. 80ರ ಸ್ವಾತಂತ್ರ್ಯ ದಿನಾಚರಣೆಯ ಆರ್ಥಿಕ ಶುಭಾಶಯಗಳು ನಾಡಿನ ಜನತೆಗೆ. ಡಿಕೆ ಟಿವಿ 161 ಯೂಟ್ಯೂಬ್ ಚಾನಲ್ ಹಾಗೆ ನಿಸರ್ಗ ಚಾರಿಟೇಬಲ್ ಟ್ರಸ್ಟ್ ಚಿತ್ರದುರ್ಗ ಅಧ್ಯಕ್ಷರಾಗಿ ನನ್ನ ಮನದಾಳದ ಮಾತು. ವೀಕ್ಷಕರೇ, ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬರಬಾರ್ದಾಗಿತ್ತು, ಬ್ರಿಟಿಷರನ್ನ ಇರಬೇಕಾಗಿತ್ತು. ಯಾಕಂದರೆ ಬ್ರಿಟಿಷರ್ ಬಂದ ಮೇಲೆ ನಮ್ಮ ದೇಶದ ಶಿಕ್ಷಣ ವ್ಯವಸ್ಥೆ ಬದಲಾಗಿದ್ದು. ಅದಕ್ಕಿಂತ ಮುಂಚೆ ದಲಿತರಿಗೆ ಓದುವಂಥ ಅವಕಾಶ ಇದ್ದಿಲ್ಲ. ಹಾಗಾಗಿ ಅವರನ್ನು ನೆನಪು ಮಾಡ್ತಾ, ಬ್ರಿಟಿಷರಿಗೆ ಒಂದು ಟ್ಯಾಂಕ್ಸ್ ಹೇಳ್ತಾ, ಹಾಗೆ ಈಗಿನ ವ್ಯವಸ್ಥೆ, ಸರ್ಕಾರದ ವ್ಯವಸ್ಥೆ, ಈಗಿನ ನಮ್ಮ ರಾಜ್ಯ ಸರ್ಕಾರದಲ್ಲಿ ಮುಜರಾಯಿ ಇಲಾಖೆಯ ಸಚಿವರಾಗಿ ಬಸವಂತಪ್ಪ ಎಂಬುವರು ದಲಿತರು ಸಚಿವರಾಗಿದ್ದಾರೆ. ಅವರಿಗೂ ಕೂಡ ಶುಭಾಶಯ ಹೇಳ್ತಾ, ಹಾಗೆ ನಮ್ಮ ಜಿಲ್ಲೆಯ ಇನ್ನೊಬ್ಬ ಸಚಿವರು ರಘುಮೂರ್ತಿ ಅವರು ಕೂಡ ಸಚಿವರಾಗಿದ್ದಾರೆ. ಅವ್ರಿಗೂ ಕೂಡ ಶುಭಾಶಯ ಹೇಳ್ತಾ, ಬಸವಂತಪ್ಪರಿಗೆ ಏನು ಕೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ಇವತ್ತು ಕೂಡ ಕೆಲವು ದೇವಸ್ಥಾನಗಳಲ್ಲಿ ದಲಿತರು ಒಳಗಡೆ ಹೋಗಲ್ಲ. ಅವ್ರು ಯಾಕಂದರೆ ಅವರು ಮುಜರಾಯ ಸಚಿವರಾಗಿದ್ದಾರೆ. ಅವ್ರ ಗಮನಕ್ಕೆ ತರಕ್ಕೆ ಇಷ್ಟಪಡ್ತೇನೆ. ತುಂಬ ಜನ ಬಂದು ದೇವಸ್ಥಾನ ಹೊರಗಡೆ ನಿಲ್ತಾರೆ. ಯಾರು ಕೂಡ ಒಳಗಡೆ ಬರಬೇಡ್ರಿ ಅಂತ ಹೇಳಿಲ್ಲ, ಹೇಳೋದು ಇಲ್ಲ. ಯಾಕಂದರೆ ಕಾನೂನು ಗೊತ್ತು ಅವರಿಗೆ. ಈ ಜನನೇ ಒಳಗಡೆ ಹೋಗಲ್ಲ. ನಮ್ಮ ತಾತ ಹೋಗಿಲ್ಲ, ನಮ್ಮ ಮುತ್ತಾತ ಹೋಗಿಲ್ಲ, ನಾನೇ ಯಾಕೆ ಹೋಗಬೇಕು ಅಂತ ಹೊರಗಡೆ ನಿಲ್ತಾರೆ. ಇವತ್ತು ಕೂಡ ತುಂಬ ಕಡೆ ನಡೀತಾ ಇದೆ. ಆದರೆ ಈ ಸಚಿವರು ಏನು ಮಾಡಬೇಕಪ್ಪ ಅಂದರೆ, ಒಬ್ಬ ಸೆಕ್ಯೂರಿಟಿ ಗಾರ್ಡು ಆ ಥರ ನೇಮಿಸಬೇಕಾಗುತ್ತೆ ದೇವಸ್ಥಾನ ಮುಂದ್ಗಡೆ. ನೀವು ದೇವಸ್ಥಾನ ಒಳಗಡೆ ಹೋಗ್ತೀರಾ, ವಾಪಸ್ ಹೋಗ್ತೀರಾ, ಹೊರಗಡೆ ನಿಲ್ಲಂಗಿಲ್ಲ. ಈ ಥರ ಒಂದು ಕಾನೂನು ತರಬೇಕಾಗುತ್ತೆ ನಿಲ್ಲವರಿಗೆ. ಹಾಗೆ ಅದಂತ ಹೇಳ್ತಾ, ಮತ್ತೊಮ್ಮೆ ಇನ್ನೊಬ್ಬರು ನೆನೆಸಲೇಬೇಕು. ನಮ್ಮ ರಘುಮೂರ್ತಿ ಸಾಹೇಬರು ಹ್ಯಾಟ್ರಿಕ್ ಹೀರೋ, ಚಿತ್ರದುರ್ಗ ಜಿಲ್ಲೆಯ ಒಬ್ಬ ಧೀಮಂತ ಶಾಸಕರು. ಅವ್ರ ಬಗ್ಗೆ ಮಾತಾಡಲೇಬೇಕು. ಯಾಕಪ್ಪ ಅವರು ಕೂಡ ನಮ್ಮ ಜಿಲ್ಲೆಯ ಸಚಿವರಾಗಿದ್ದಾರೆ. ಅವರ ಕ್ಷೇತ್ರ ನೋಡಿದರೆ ಅಷ್ಟು ಆನಂದ ಆಗುತ್ತೆ. ಯಾಕಪ್ಪ ಅಂದರೆ, ನಾನು ಅವ್ರ ಕ್ಷೇತ್ರದಲ್ಲಿ ಒಂದು ವ್ಯವಹಾರ ಮಾಡ್ತಾ ಇರ್ತೇನೆ. ಏನಪ್ಪ ಅಂದರೆ, ನಾನು ಸೋಪ್ ಬಿಸ್ನೆಸ್ ಮಾಡ್ತೀನಿ. ಹಳ್ಳಿಗಳಿಗೆ ಹೋಗ್ತಾ ಇರ್ತೀನಿ ಕ್ಷೇತ್ರ ಪೂರ್ತಿ. ಅವ್ರ ಕ್ಷೇತ್ರ ಸುಮಾರು 60 ಕಿಲೋಮೀಟರ್ ದೂರ ಇದೆ. ಚಳ್ಳಕೆರೆಯಿಂದ ಭರಮಸಾಗರವರೆಗೆ ಕ್ಷೇತ್ರ ಇದೆ. ಕಡಮಕಟ್ಟೆ ಆಗಿರ್ಬೋದು, ಮುದ್ದಾಪುರ ಆಗಿರ್ಬೋದು, ತುಂಬ ಗ್ರಾಮಗಳಲ್ಲಿ ಒಂದೊಂದು ಊರಲ್ಲಿ 10 ದೇವಸ್ಥಾನ ಕೊಟ್ಟಿದ್ದಾರೆ, 10 ಭವನಗಳು ಕಟ್ಟಿದ್ದಾರೆ. ಒಂದೊಂದು ಭವನ ಕೂಡ ವಿಧಾನಸೌಧ ನೋಡೋಂಗಾಗುತ್ತೆ, ಒಂದೊಂದು ಶಾಲೆ ಕೂಡ ವಿಧಾನಸೌಧ ನೋಡುವಂಥ ಫೀಲಿಂಗ್ ಬರುತ್ತೆ. ಅಷ್ಟು ಒಂದು ರಸ್ತೆಗಳ ಅಭಿವೃದ್ಧಿ ಆಗಿರ್ಬೋದು. ತುರ್ನೂರು ಎಂಬ ಗ್ರಾಮ ನೋಡಿದರೆ ನೀವು ಅದು ಗ್ರಾಮ ಅಂತ ಅನ್ಸಲ್ಲ, ದೊಡ್ಡ ಸಿಟಿ ಅನ್ಸುತ್ತೆ. ತುರ್ನೂರು ಎಂಬ ಗ್ರಾಮ ಅದು ಇದುವರೆಗೂ ಯಾರೂ ಅಂತ ಅಭಿವೃದ್ಧಿ ಆಗಿಲ್ಲ. ಅಭಿವೃದ್ಧಿ ಯಾರೂ ಕೂಡ ಮಾಡಿಲ್ಲ. ಅಂಥ ಅಭಿವೃದ್ಧಿ ರಘುಮೂರ್ತಿ ಅವರು ಮಾಡಿದ್ದಾರೆ. ಸ್ವತಂತ್ರ ಹೋರಾಟಗಾರರ ಗ್ರಾಮ ತುರ್ನೂರು. ಅಂಥ ಒಂದು ಸಚಿವರು ನಮ್ಮ ಕ್ಷೇತ್ರಕ್ಕೆ ಬೇಕಾಗಿತ್ತು. ಚಿತ್ರದುರ್ಗ ಕ್ಷೇತ್ರಕ್ಕೆ ಅಂಥ ಒಬ್ಬ ದಕ್ಷ MLA ಬೇಕು. ಇದುವರೆಗೂ ಯಾರೂ ಅಂತ ಬಂದಿಲ್ಲ. ಬರಲಿ ಅಂತ ಬೇಡ್ಕೊಳ್ತೀನಿ. ಆ ಥರ ಒಂದು ರಸ್ತೆ ಅಗಲೀಕರಣ ಮಾಡೋದಾಗಿರ್ಬೋದು, ಭವನಗಳು ತರೋದಾಗಿರ್ಬೋದು. ಇನ್ನು ತುಂಬ ಡಿಸ್ಟಿಕ್ಕು, ಚಿತ್ರದುರ್ಗ ಡಿಸ್ಟಿಕ್ಕು. ಆದರೆ ಚಳ್ಳಕೆರೆಯಲ್ಲಿರೋಂಥ ಸೌಲಭ್ಯ ಚಿತ್ರದುರ್ಗದಲ್ಲಿಲ್ಲ. ಚಳ್ಳಕೆರೆ ರಘುಮೂರ್ತಿ ಕ್ಷೇತ್ರ ಅದನ್ನು ನೋಡಿದರೆ, ಚಳ್ಳಕೆರೆ ಸಿಟಿ ತಾಲೂಕು ನೋಡಿದರೆ ಚಿತ್ರದುರ್ಗ ಜಿಲ್ಲೆ ನೋಡಿದಂಗೆ ಆಗುತ್ತೆ, ಹಂಗಿದೆ. ಆ ಥರ ರಘುಮೂರ್ತಿ ಅವರು ಬಂದಿದ್ದಾರೆ. ಇನ್ನೂ 2 ವರ್ಷ ಟೈಮ್ ಇದೆ. ಚಿತ್ರದುರ್ಗನ ಒಂದು ದೊಡ್ಡ ಮಟ್ಟಕ್ಕೆ ಕೊಂಡೊಯ್ಯಲಿ ಅಂತ ಬೇಡ್ಕೊಂತ ಮತ್ತೊಮ್ಮೆ ಅವರಿಗೆ ಶುಭಾಶಯ ಹೇಳ್ತೀನಿ. ಮತ್ತೊಮ್ಮೆ ಎಲ್ಲ ನಾಡಿನ ಜನತೆಗೆ 80ರ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು. ನಮಸ್ಕಾರ.